ನಿಮ್ಮ ಮೊಬೈಲ್ಗೆ ಒಂದು ವಾಟ್ಸಪ್ ಮೆಸೇಜ್ ಬರ್ತದೆ. ಈ ಒಂದು ಸ್ಟಾಕ್ ಪರ್ಚೇಸ್ ಮಾಡಿ ಕೇವಲ 15 ದಿನಗಳಲ್ಲಿ ನಿಮ್ಮ ಹಣ ಡಬಲ್ ಆಗ್ತದೆ. ಮೊದಲಿಗೆ ನೀವು ನಂಬೋದಿಲ್ಲ, ಬಟ್ ನೆಕ್ಸ್ಟ್ ಡೇ ಅದೇ ಸ್ಟಾಕ್ 10% ಜಾಸ್ತಿ ಆಗ್ತದೆ, ಇನ್ನೊಂದು ದಿನ 15% ಜಾಸ್ತಿ ಆಗ್ತದೆ. ನಿಮಗೆ ಅನಿಸ್ತದೆ ಬಹುಶಃ ಈ ಇನ್ಫಾರ್ಮೇಶನ್ ನಿಜ ಇರಬೇಕು. ನೀವು ನಿಮ್ಮ ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನ ಇನ್ವೆಸ್ಟ್ ಮಾಡ್ತೀರಿ, ಆದರೆ ಕೆಲವೇ ದಿನಗಳಲ್ಲಿ ಆ ಸ್ಟಾಕ್ ನೆಲ ಕಚ್ಚುತ್ತದೆ. ನಿಮ್ಮ ಹಣ ಮತ್ತು ಆ ಸಲಹೆ ಕೊಟ್ಟ ವ್ಯಕ್ತಿ ಇಬ್ಬರೂ ಮಾಯ. ಹಾಗಾದ್ರೆ ಈ ಕೆಲವರಿಗೆ ಮೊದಲೇ ಯಾವ ಸ್ಟಾಕ್ ಏರ್ತದೆ ಅಂತ ಹೇಗೆ ಗೊತ್ತಾಗ್ತದೆ? ನಿಜವಾಗಿಯೂ ಅವರಿಗೆ ಯಾವುದಾದ್ರೂ ಸೀಕ್ರೆಟ್ ಮಾಹಿತಿ ಇರ್ತದ? ಇಲ್ಲ, ಬಹಳಷ್ಟು ಜನ ಸ್ಕ್ಯಾಮರ್ಸ್ ಗಳ ಬಲೆಗೆ ಬೀಳ್ತಾರೆ. ಸ್ನೇಹಿತರೆ, ಶೇರ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಅಥವಾ ಟ್ರೇಡಿಂಗ್ ಮಾಡುವಂತಹ ಪ್ಲಾನ್ ಇದ್ದು ಶೇರ್ ಮಾರ್ಕೆಟ್ ನಲ್ಲಿ ಯಾವೆಲ್ಲ ರೀತಿಯ ಸ್ಕ್ಯಾಮ್ಗಳು ಆಗ್ತದೆ ಎನ್ನುವಂಥದ್ದು ಗೊತ್ತಿಲ್ಲದೆ ಹೋದ್ರೆ ಟಿಪ್ ಟಾಪ್ ಆಗಿ ಒಳಗೆ ಹೋಗುವ ನಿಮ್ಮನ್ನ ಪಟಾಪಟಿ ಚಡ್ಡಿಲಿ ಹೊರಗೆ ತಂದು ನಿಲ್ಲಿಸ್ತಾರೆ. ಸೊ ಈ ವಿಡಿಯೋದಲ್ಲಿ ಜನರನ್ನ ಹೇಗೆ ಮೋಸ ಮಾಡ್ತಾರೆ ಅಂಡ್ ನಾವು ಅದನ್ನ ಹೇಗೆ ಐಡೆಂಟಿಫೈ ಮಾಡಬೇಕು, ನಮ್ಮ ಹಣವನ್ನು ನಾವು ಹೇಗೆ ಸೇಫ್ ಮಾಡ್ಕೊಳ್ಬೇಕು ಅನ್ನೋದನ್ನ ಸಿಂಪಲ್ ಆಗಿ ಹೇಳ್ತೇನೆ. ಸೊ ಫಸ್ಟ್ ಒನ್, ಪಂಪ್ ಅಂಡ್ ಡಂಪ್ ಸ್ಕ್ಯಾಮ್. ಇದು ಪ್ರಪಂಚದಾದ್ಯಂತ ನಡೆಯುವಂತಹ ಸಾಮಾನ್ಯ ಸ್ಟಾಕ್ ಮಾರ್ಕೆಟ್ ಸ್ಕ್ಯಾಮ್. ಮೊದಲು ಸ್ಕ್ಯಾಮರ್ಸ್ ಒಂದು ಸಣ್ಣ ಕಂಪನಿಯ ಶೇರ್ ಅನ್ನ ದೊಡ್ಡ ಪ್ರಮಾಣದಲ್ಲಿ ಪರ್ಚೇಸ್ ಮಾಡ್ತಾರೆ. ನಂತರ ಟೆಲಿಗ್ರಾಮ್, ವಾಟ್ಸ್ಆಪ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಈ ಶೇರ್ ಮುಂದಿನ ಮಲ್ಟಿ ಬ್ಯಾಗರ್ 100% ರಿಟರ್ನ್ ಗ್ಯಾರಂಟಿ, ಈ ಅವಕಾಶ ಮಿಸ್ ಮಾಡ್ಕೊಳ್ಬೇಡಿ ಅಂತ ಪ್ರಚಾರ ಮಾಡ್ತಾರೆ. ಸಾವಿರಾರು ಜನ ಪರ್ಚೇಸ್ ಮಾಡ್ತಾರೆ, ಬೇಡಿಕೆ ಹೆಚ್ಚಾಗ್ತದೆ, ಬೆಲೆ ಜಾಸ್ತಿ ಆಗ್ತದೆ. ಆದರೆ ಇದನ್ನೇ ಅಡ್ವಾಂಟೇಜ್ ಮಾಡಿಕೊಳ್ಳುವಂತಹ ಸ್ಕ್ಯಾಮರ್ಸ್ ಇಮಿಡಿಯೇಟ್ಲಿ ತಾವು ಪರ್ಚೇಸ್ ಮಾಡಿದಂತಹ ಶೇರ್ ಅನ್ನ ಮಾರಿಬಿಡ್ತಾರೆ. ಶೇರ್ನ ಬೆಲೆಯಲ್ಲಿ ಭಾರಿ ಕುಸಿತ ಆಗ್ತದೆ. ಲಾಭ ಯಾರಿಗೆ? ಸ್ಕ್ಯಾಮರ್ಸ್ಗೆ. ನಷ್ಟ ಯಾರಿಗೆ? ಅನಂತರ ಪರ್ಚೇಸ್ ಮಾಡಿದಂತಹ ಸಾಮಾನ್ಯ ಜನರಿಗೆ. ಫೇಕ್ ಅಡ್ವೈಸರಿ ಸ್ಕ್ಯಾಮ್. ಒಬ್ಬ ವ್ಯಕ್ತಿಗೆ ಒಂದು ಕಾಲ್ ಬರ್ತದೆ, ಸರ್ ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್, ನಮ್ಮ ಪ್ರೀಮಿಯಂ ಮೆಂಬರ್ಶಿಪ್ ಪರ್ಚೇಸ್ ಮಾಡಿ, ತಿಂಗಳಿಗೆ ಕೇವಲ 10,000, ಪ್ರತಿ ತಿಂಗಳು 1 ಲಕ್ಷ ಲಾಭ. ಅದನ್ನ ನಂಬಿ ಅವನು ಹಣ ಪೇ ಮಾಡ್ತಾನೆ. ಮೊದಲ 2 ಸಲ ಸರಿಯಾದ ಸಲಹೆ ಕೊಡ್ತಾರೆ, ಅವನು ನಂಬ್ತಾನೆ. ನಂತರ ದೊಡ್ಡ ಮೊತ್ತ ಹೂಡಿಕೆ ಮಾಡಲು ಹೇಳ್ತಾರೆ. ಅಲ್ಲಿಂದ ಫೋನ್ ಕಾಲ್ಗಳು ಸ್ಟಾಪ್ ಆಗ್ತದೆ, ವಾಟ್ಸ್ಆಪ್ ಕೂಡ ಬ್ಲಾಕ್ ಆಗ್ತದೆ, ಹಣವೂ ಗೋವಿಂದ. ಫೇಕ್ ಆಪ್ ಸ್ಕ್ಯಾಮ್. ಇದು ಇತ್ತೀಚೆಗೆ ನಡೆಯುವಂತಹ ಮತ್ತೊಂದು ಮೋಸ. ನಕಲಿ ಟ್ರೇಡಿಂಗ್ ಆಪ್. 5,000 ಹಾಕಿದ್ರೆ 6,000 ತೋರಿಸ್ತದೆ, 50,000 ಹಾಕಿದ್ರೆ 72,000 ತೋರಿಸ್ತದೆ. ನಮಗೆ ಬಹಳ ಖುಷಿ ಆಗ್ತದೆ. ಸಕ್ಸಸ್ ನ ಒಂದು ಫಾರ್ಮುಲಾ ಕಂಡು ಹಿಡಿದ ಹಾಗೆ ಇನ್ನಷ್ಟು ಇನ್ವೆಸ್ಟ್ ಅನ್ನ ಮಾಡ್ತೇವೆ. ಬಟ್ ವಿಡ್ರಾ ಅಂತ ಮಾಡ್ಲಿಕ್ಕೆ ಹೋದ್ರೆ ಮೊದಲು ಟ್ಯಾಕ್ಸ್ ಕಟ್ಟಿ, ಪ್ರೊಸೆಸಿಂಗ್ ಫೀ ಕೊಡಿ, ಸೆಕ್ಯೂರಿಟಿ ಫೀ ಕೊಡಿ ಅಂತ ಹಣವನ್ನ ಕೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸ್ವಲ್ಪ ಸಮಯದ ನಂತರ ಆಪು ಮಾಯ, ನಾವು ಕಟ್ಟಿದಂತಹ ಹಣವೂ ಮಾಯ. ಸೆಲೆಬ್ರಿಟಿ ಸ್ಕ್ಯಾಮ್. ಯೂಟ್ಯೂಬ್ ಅಥವಾ ಫೇಸ್ಬುಕ್ ನಲ್ಲಿ ಯಾವುದೋ ದೊಡ್ಡ ಉದ್ಯಮಿ ಅಥವಾ ಸಿನಿಮಾ ನಟ ಅಥವಾ ಪ್ರಸಿದ್ಧ ಹೂಡಿಕೆದಾರರ ಫೋಟೋ ಕೆಳಗೆ ಬರೆಯುತ್ತಾರೆ, ನಾನು ಬಳಸುವ ಸೀಕ್ರೆಟ್ ಇನ್ವೆಸ್ಟ್ಮೆಂಟ್, ಇದರಿಂದ ಕೋಟಿ ಗಳಿಸಿದ್ದೇನೆ. ಅದು ಡೀಪ್ ಫೇಕ್ ವಿಡಿಯೋ ಆಗಿರಬಹುದು, AI ವಾಯ್ಸ್ ಆಗಿರಬಹುದು. ಬಟ್ ಜನ ನಂಬ್ತಾರೆ, ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾರೆ ಅಂಡ್ ನೆಕ್ಸ್ಟ್ ಇನ್ಸೈಡ್ ಇನ್ಫಾರ್ಮೇಶನ್ ಎಂಬ ಸುಳ್ಳು. ಮಹೇಶ್ ಎಂಬ ವ್ಯಕ್ತಿ, ಅವನಿಗೊಂದು ವಾಟ್ಸಪ್ ಮೆಸೇಜ್ ಬರ್ತದೆ, ನಮ್ಮ ಬಳಿ ಕಂಪನಿಯ ಒಳಗಿನ ಮಾಹಿತಿ ಇದೆ, ಈ ಶೇರ್ ಈಗ 120 ಇದೆ, 1 ವಾರದಲ್ಲಿ 180 ಆಗ್ತದೆ. ಮಹೇಶ್ ನಂಬ್ತಾನೆ, 50,000 ಹೂಡಿಕೆ ಮಾಡ್ತಾನೆ. ಮೊದಲ ದಿನ ಶೇರ್ 125, ಎರಡನೆಯ ದಿನ 132. ಮಹೇಶ್ಗೆ ಅನ್ನಿಸ್ತದೆ ಇವರು ಹೇಳಿದ್ದು ನಿಜ. ಆಮೇಲೆ ಇನ್ನೂ 2 ಲಕ್ಷ ಹೂಡಿಕೆ ಮಾಡ್ತಾನೆ. 3ನೇ ದಿನದಿಂದ ಶೇರ್ ಕುಸಿಯಲು ಸ್ಟಾರ್ಟ್ ಆಗ್ತದೆ. 132, 110, 90, 60. ಕೊನೆಗೆ ಮಹೇಶ್ನ ಹಣದ ದೊಡ್ಡ ಭಾಗ ನಷ್ಟ ಆಗ್ತದೆ. ಇದು ಇನ್ಸೈಡ್ ಇನ್ಫಾರ್ಮೇಶನ್ ಹೆಸರಿನಲ್ಲಿ ಮಾಡುವ ಸಾಮಾನ್ಯ ಮೋಸ. ಫೋಮೋ ಎಫೆಕ್ಟ್. ಬಹಳಷ್ಟು ಜನರನ್ನ ಮೋಸ ಮಾಡೋದು ಸ್ಕ್ಯಾಮರ್ ಅಲ್ಲ, ಅವರದ್ದೇ ಮನಸ್ಸು. ಒಬ್ಬ ಸ್ನೇಹಿತ ಹೇಳ್ತಾನೆ, ನಾನು 1 ಲಕ್ಷ ಲಾಭ ಮಾಡಿದೆ. ಇನ್ನೊಬ್ಬ ಹೇಳ್ತಾನೆ, ಈ ಶೇರ್ ಡಬಲ್ ಆಯಿತು. ನಮಗೆ ಅನಿಸ್ತದೆ ನಾನೇ ತಡ ಮಾಡ್ತಾ ಇದ್ದೇನೆ. ಯಾವುದೇ ರಿಸರ್ಚ್ ಇಲ್ಲ, ಬಿಸ್ನೆಸ್ ಗೊತ್ತಿಲ್ಲ, ಕಂಪನಿ ಗೊತ್ತಿಲ್ಲ, ಇನ್ವೆಸ್ಟ್ ಮಾಡ್ತೇವೆ. ಸ್ವಲ್ಪ ದಿನದಲ್ಲೇ ಕಂಪನಿಯ ಶೇರ್ ಪ್ರೈಸ್ ಅನ್ನೋದು ಬಿದ್ದೋಗ್ತದೆ, ಹಾಕಿದ ಹಣವನ್ನೆಲ್ಲ ಕಳ್ಕೊಳ್ತೇವೆ. ಇದನ್ನೇ ಫೋಮೋ ಎಫೆಕ್ಟ್ ಅನ್ನೋದು, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ನಿಮ್ಮ ಹಣವನ್ನ ಹೇಗೆ ರಕ್ಷಿಸಿಕೊಳ್ಳಬೇಕು? ಯಾರಾದ್ರೂ ಗ್ಯಾರಂಟಿಡ್ ರಿಟರ್ನ್ ಅಂದ್ರೆ ಎಚ್ಚರ.
ಒಳಗಿನ ಮಾಹಿತಿ ಇದೆ ಅಂದ್ರೆ ಎಚ್ಚರ. ವಾಟ್ಸ್ಆಪ್ ಸ್ಟಾಕ್ ಟಿಪ್ಸ್, ಟೆಲಿಗ್ರಾಮ್ ಟಿಪ್ಸ್ ಬ್ಲೈಂಡ್ ಆಗಿ ಫಾಲೋ ಮಾಡಬೇಡಿ. ಸೆಬಿ ರಿಜಿಸ್ಟ್ರೇಷನ್ ಪರಿಶೀಲಿಸಿ, ಕಂಪನಿಯ ಫಿನಾನ್ಷಿಯಲ್ ರಿಸಲ್ಟ್ಸ್ ಅನ್ನ ನೋಡಿ, ಬಿಸ್ನೆಸ್ ಅರ್ಥ ಮಾಡ್ಕೊಳ್ಳಿ ಮತ್ತು ನಿಮಗೆ ಅರ್ಥವಾಗದ ಇನ್ವೆಸ್ಟ್ಮೆಂಟ್ ನಲ್ಲಿ ಹಣ ಹಾಕಬೇಡಿ. ಶೇರ್ ಮಾರ್ಕೆಟ್ ಗ್ಯಾಮ್ಲಿಂಗ್ ಅಲ್ಲ, ಬಟ್ ತಿಳಿಯದೇ ಮಾಡುವಂತ ಇನ್ವೆಸ್ಟ್ಮೆಂಟ್ಗಳು ಗ್ಯಾಮ್ಲಿಂಗ್ ಆಗಿರ್ತದೆ. ಒಂದು ತಪ್ಪು ನಿರ್ಧಾರ ನಮ್ಮ ವರ್ಷಗಳ ಸೇವಿಂಗ್ಸ್ ಅನ್ನ ಖಾಲಿ ಮಾಡಿಬಿಡ್ತದೆ. ಸೊ ಶೇರ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡುವುದರ ಮೊದಲು ಪ್ರಾಪರ್ ರಿಸರ್ಚ್ ಮಾಡಿ. ಏನಾದ್ರೂ ಡೌಟ್ ಇದ್ರೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಾನ್ಸೆಪ್ಟ್ ಒಂದಿಗೆ ಸಿಗ್ತೇನೆ. ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.